ಸಾವಿತ್ರಿಬಾಯಿ ಫುಲೆ ಮತ್ತೆ ಜ್ಯೋತಿಬಾ ಫುಲೆ ಅವ್ರು ಇದ್ದ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಹುಟ್ಟೋದಕ್ಕೆ ಸಾಧ್ಯ ಆಗಿತ್ತು. ನಮ್ಗೆ ಕೆಲ್ಸ್ಕರ್ ಅವ್ರು ಓದಿಸೋದಕ್ಕೆ ಸಾಧ್ಯ ಆಗಿತ್ತು. ಈ ಚರಿತ್ರೆ ಒಳಗಡೆ ಪೆರಿಯಾರ್ ಬರ್ತಾರೆ, ಪೆರಿಯಾರ್ ಜೊತೆಗೆ ನಾರಾಯಣ್ ಗುರು ಬರ್ತಾರೆ. ಮತ್ತೆ ನೀವು ಶಾಹು ಮಹಾರಾಜರನ್ನ ಈ ಚರಿತ್ರೆ ಒಳಗಡೆ ನೆನಿಬೇಕು. ಇವತ್ತು ಈ ದೇಶ ಭಾರತದ ಸಂವಿಧಾನದ ಹೆಸರಲ್ಲಿ ಉಸಿರಾಡ್ತಿದೆ ಅಂತಂದ್ರೆ, ಭಾರತದ ಸಂವಿಧಾನದ ಹೆಸರಲ್ಲಿ ಬದುಕ್ತಿದೆ ಅಂತಂದ್ರೆ, ಭಾರತದ ಸಂವಿಧಾನದ ಹೆಸರಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ಐಡೆಂಟಿಟಿನ ಕಾಪಾಡ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರೂಪಿಸಿದವರು ಈ ಪರಂಪರೆ ಇದೆ. ಈ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಸಯಾಜಿರಾವ್ ಗಾಯಕ್ವಾಡ್, ಶಾಹು ಮಹಾರಾಜರು, ಕೆಲ್ಸ್ಕರ್ ಇವರೆಲ್ಲ ದಲಿತೇತರರು. ಇವರು ಜಾತಿ ಅಸಮಾನತೆಗಳನ್ನ, ಅವಮಾನಗಳನ್ನ ಅನುಭವಿಸ್ತಾರಲ್ಲ. ಆದ್ರೆ ಅಂಬೇಡ್ಕರ್ ಅವರು ಪ್ರತಿ ಕ್ಷಣ, ಪ್ರತಿ ದಿನ ತನ್ನ ಸಂಕಟಗಳನ್ನ, ನೋವುಗಳನ್ನ, ಅವಮಾನಗಳನ್ನ ನುಂಗ್ದವ್ರು, ಉಂಡವ್ರು, ಅನುಭವಿಸ್ತವ್ರು ಬಾಸ್ ಅಂಬೇಡ್ಕರ್ ಅವರು. ಶಾಹು ಮಹಾರಾಜರು ಏನ್ ಮಾಡ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವ್ರನ್ನ ಒಂದ್ ರೀತಿ ದತ್ತು ತಕೊಂಡ್ರು ಅಂತ ನೀವು ಹೇಳಿದ್ರೆ ಆಶ್ಚರ್ಯ ಪಡುವಾಗಿಲ್ಲ. ಹಂಗ್ ತಕೊಂಡವ್ರಿಗೆ ಏನ್ ಮಾಡ್ತಾರೆ, ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಾರೆ. ಅಂಬೇಡ್ಕರ್ ಅವ್ರು ನಿಮ್ಗೆ ಗೊತ್ತಿದೆ. ಇವತ್ತು ಅಂಬೇಡ್ಕರ್ ಅವ್ರು ಅಂತಂದ್ರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಿರೋ ಬಹಳ ದೊಡ್ಡ ವ್ಯಕ್ತಿತ್ವ. ಆದ್ರೆ ಈ ನಾವು ಭಾರತವನ್ನ ನೋಡೋದಾದ್ರೆ ಅಂಬೇಡ್ಕರ್ ಅವ್ರನ್ನ ನೋಡ್ತಿರೋದು ಜಾತಿಯ ಕಣ್ಣಲ್ಲೇ ನೋಡ್ತಿದ್ದೆ ಹೊರತು ಜ್ಞಾನದ ಕಣ್ಣಲ್ಲೇ ನೋಡ್ತಿಲ್ಲ. ನಂಗನ್ಸೋದು ಅಂಬೇಡ್ಕರ್ ಅವ್ರು ಅಂತಂದ್ರೆ ಎಲ್ಲರೂ ಮುಟ್ಟಲೇಬೇಕಾಗಿರುವ ಬಹಳ ದೊಡ್ಡ ಜ್ಞಾನ ಅಂತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ. ಅದು ಅವ್ರಿಗೆಲ್ಲ ಅರಿವಿತ್ತು. ಶಾಹು ಮಹಾರಾಜರಿಗೆ ಇವನ ಹತ್ರ ಪ್ರತಿಭೆ ಇದೆ, ಇವನ ಹತ್ರ ಈ ದೇಶಕ್ಕೆ ಏನಾದ್ರು ಒಂದು ಬದಲಾವಣೆ ತರುವ ಅಸ್ತ್ರ ಇದೆ ಅಂತ ಗೊತ್ತಿತ್ತು ಅವ್ರಿಗೆಲ್ಲರಿಗೂ. ಅದಕ್ಕೆ ಸ್ಕಾಲರ್ಶಿಪ್ಗಳನ್ನ ಕೊಟ್ಟು ವಿದೇಶಿಗಳಿಗೆ ಕಳಿಸ್ತಾರೆ. ಇಂಗ್ಲೆಂಡ್ ಅಲ್ಲಿ ಓದ್ತಾರೆ, ಅಮೆರಿಕದಲ್ಲಿ ಓದ್ತಾರೆ, ನಿಮ್ಗೆಲ್ಲ ಅದು ಗೊತ್ತಿದೆ. ಮತ್ತೆ ನಂಗೆ ಈಗಲೂ ಆ ಘಟನೆ ನೆನೆಸ್ಕೊಂಡ್ರೆ ಕಣ್ ತುಂಬುತ್ತೆ. ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಲೈಬ್ರರಿ ಇವರೆಲ್ಲ ಓದ್ತಿರ್ಬೇಕಾದ್ರೆ ನಿಮ್ಗೆಲ್ಲ ಚರಿತ್ರೆ ಗೊತ್ತಿದೆ. ಮಕ್ಕಳು ತೀರ್ಕೊಂಡಾಗ ರಮಾಬಾಯಿ ಅವರು ಪತ್ರ ಬರೆದಿರ್ತಾರೆ. ಆ ಪತ್ರದ ಕೆಲವು 2 ಸಾಲು ಮಾತ್ರ ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ, ಈಗ ತಾನೇ ನಿಮ್ಮ ಮಗ ಗಂಗಾಧರ ತೀರ್ಕೊಂಡಿದ್ದಾನೆ, ಅವನ ಅಪೌಷ್ಟಿಕತೆಯಿಂದ ತೀರ್ಕೊಂಡಿದ್ದಾನೆ, ಅಂದ್ರೆ ಹೊಟ್ಟೆಗೆ ಅನ್ನ ಸಿಗದೆ ತೀರ್ಕೊಂಡಿದ್ದಾನೆ. ಆದ್ರೇನಂತೆ, ಈ ವಿಷಯ ನಿಮ್ಗೆ ತುಂಬಾ ತಡವಾಗಿ ನಾನು ತಿಳಿಸ್ತಿದ್ದೇನೆ. ಮಗ ತೀರ್ಕೊಂಡಿದ್ದಾನೆ. ಆದ್ರೆ ಭಾರತದಲ್ಲಿ ಈ ತರದಲ್ಲಿ ಕೋಟ್ಯಾಂತರ ಕೋಟಿ ಜೀವಗಳು ಪ್ರತಿದಿನ ಸಂಕಟದಿಂದ, ಹಸಿವಿನಿಂದ, ನೋವಿನಿಂದ, ಅಪೌಷ್ಟಿಕತೆಯಿಂದ, ರೋಗದಿಂದ, ರುಜಿನದಿಂದ ಸಾಯ್ತಿದ್ದಾರೆ. ಅವ್ರ ವಿಮೋಚನೆಗೋಸ್ಕರ, ಅವರ ಬದುಕಿಗೋಸ್ಕರ ಏನಾದ್ರೂ ಮಾಡಿ ನಿಮ್ ಓದಿ ದಿಕ್ಕಿನಲ್ಲಿ ಸಾಗ್ಲಿ. ಈ ಸಂಕಟಗಳು, ನೋವುಗಳು ನನಗೆ ಇರಲಿ, ನೀವು ಓದಿ. ಈ ತರದ ಒಂದು ರೀತಿ ರಮಾಬಾಯಿ ಅವರಂತಂದ್ರೆ ಈ ಭೂಮಿ ತೂಕದಷ್ಟೇ ವ್ಯಕ್ತಿತ್ವ ಹೊಂದಿದಂತ ಮಹಾ ತಾಯಿ ರಮಾಬಾಯಿ. ಅಂಬೇಡ್ಕರ್ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಗೆ ಗೊತ್ತಿದೆ 18 ಗಂಟೆ 20 ಗಂಟೆ ಎಲ್ಲ ಓದಿದ್ದಿದೆ ಅವರು. ಯಾಕೆಂತಂದ್ರೆ ಈ ದೇಶಕ್ಕೆ ಒಂದೊಳ್ಳೆ ಬದುಕು ಕೊಡ್ಬೇಕು, ಅಸ್ತಿತ್ವ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಶಾಹು ಮಹಾರಾಜರು ಏನ್ ಮಾಡ್ತಾರೆ, ಅಂಬೇಡ್ಕರ್ ಅವರು ತಮ್ಮ ಓದು ಪದವಿಗಳನ್ನು ಪಡೆದು ಭಾರತಕ್ಕೆ ಬಂದಾಗ ಮೂಕನಾಯಕ ಪತ್ರಿಕೆ ಅಂತ ಪತ್ರಿಕೆ ತರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತಂದ್ರೆ ಧನಿ ಇಲ್ಲದವರಿಗೆ ಧನಿ ಆಗ್ಬೇಕು, ಬಾಬಾ ಸಾಹೇಬರು ಗೊತ್ತಿತ್ತದು. ಮೂಕನಾಯಕ ಪತ್ರಿಕೆನ ಮುದ್ರಿಸೋದಕ್ಕೆ ಮುಖ್ಯವಾದ ಕಾರಣನೇ ಅವರು ಕೇಸರಿ ಪತ್ರಿಕೆಗೆ ಲೇಖನಗಳು ಬರೀತಿರ್ತಾರೆ, ತಿಲಕ್ ಅವ್ರು ಜಾರಿಗೆ ತಂದ ಪತ್ರಿಕೆಗಳಿಗೆ. ಆದ್ರೆ ತಿಲಕ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರು ಬರೆದ ಎಲ್ಲ ಲೇಖನಗಳನ್ನ ತಿರಸ್ಕರಿಸ್ತಿರ್ತಾರೆ, ಉದ್ದೇಶಪೂರ್ವಕವಾಗಿ ತಿರಸ್ಕರಿಸ್ತಿರ್ತಾರೆ. ಅದಕ್ಕೆ ನಂದೇ ಆದ ಪತ್ರಿಕೆ ತರಬೇಕು ಅಂತ ಆಲೋಚನೆ ಮಾಡಿ ಕೈ ಹಾಕಿದಾಗ ಅವ್ರು ಬೆನ್ನಿಗೆ ನಿಂತಿತ್ತು ಶಾಹು ಮಹಾರಾಜರು. ಶಾಹು ಮಹಾರಾಜರು ಏನ್ ಮಾಡ್ತಾರೆ ಅಂತಂದ್ರೆ, ಮೂಕನಾಯಕ ಪತ್ರಿಕೆಯನ್ನ ಮುದ್ರಿಸಿ ಪ್ರಕಟಿಸಿ ಪ್ರತಿ ಹಳ್ಳಿಗಳಿಗೆ ತಕೊಂಡೋಗಿ ಓದ್ಸೋದಕ್ಕೆ ಹುಡುಗರುಗಳನ್ನ ನೇಮಕ ಮಾಡ್ತಾರೆ. ಅವ್ರ ಕೆಲಸ ಏನಂತಂದ್ರೆ, ಪ್ರತಿದಿನ ಹಳ್ಳಿಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಿದ್ದ ನೀವು ಓದ್ಬೇಕು, ನೀವು ಅಲ್ಲಿನ ಎಲ್ಲ ಗ್ರಾಮಸ್ಥರಿಗೆ ಹೇಳ್ಕೊಡ್ಬೇಕು ನಿಮ್ ಬದುಕು ಅಂದ್ರೆ ಏನು. ಬದುಕೋದು 2 ಬದುಕಿದಾವೆ. ಒಂದು ಈ ಬಗೆನಲ್ಲಿ ಬದುಕ ಬಂದಿರುವ ಅಸಮಾನತೆ ಬದುಕು ಇದೆ, ಘನತೆಯಿಂದ ಬದುಕೋದು ಒಂದು ಬದುಕಿದೆ. ನೀವು ಘನತೆಯಿಂದ ಬದುಕಬೇಕು ಅನ್ನೋದು ಅಂಬೇಡ್ಕರ್ ಅವ್ರ ಕನಸು. ಹಾಗಾಗಿ ಇನ್ನು ಮುಂದೆ ಶಾಹು ಮಹಾರಾಜ್ ಹೇಳೋದು, ಭಾರತಕ್ಕೆ ತಳ ಸಮುದಾಯಗಳ ನಾಯಕ ಅಂತ ಯಾರು ಇದ್ರೆ ಶಾಹು ಮಹಾರಾಜರಲ್ಲ, ಇನ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಪರಿಚಯ ಮಾಡಿಸ್ತಾರೆ ಅವ್ರನ್ನ ಸಮ್ಮೇಳನಗಳಲ್ಲಿ. ಆ ಮೂಲಕ ಅಂಬೇಡ್ಕರ್ ಅವರು ಇಡೀ ಭಾರತದ ಎಲ್ಲ ನೊಂದವರ, ಎಲ್ಲ ಅಸಮಾನತೆಗೆ ತುತ್ತಾದವರ, ಎಲ್ಲ ಮಹಿಳೆಯರ, ಒಟ್ಟಾರೆಯಾಗಿ ಒಟ್ಟು ಭಾರತವನ್ನು ಕಟ್ಟಬೇಕು ಅನ್ನುವ ಒಂದು ವಿಶಾಲ ದೃಷ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪರಿಚಯ ಮಾಡಿಕೊಟ್ಟಿದ್ದು ಶಾಹು ಮಹಾರಾಜರು. ಮುಂದುವರೆದು ಈ ಪರಂಪರೆ ಒಳಗಡೆ ನಾವು ಪಠ್ಯ ಮಾಡಬೇಕು ಅನ್ನೋ ಹೊರಟಿರುವ ಸಾಲುಗಳಿವು, ಈ ಚರಿತ್ರೆ ಮುಖಗಳಿದಾವೆ. ಇದೆಷ್ಟು ನನಗೆ ಗೊತ್ತಿದೆ, ಇದನ್ನ ತೋರಿಸ್ಬೇಕು, ನೀವು ಹೇಳ್ಬೇಕು. ಸರ್ಕಾರಗಳು ಈ ದಿಕ್ಕಲ್ಲಿ ಬೆನ್ನಿಗೆ ನಿಲ್ಲಬೇಕು. ಆ ಕಾರಣಕ್ಕೋಸ್ಕರ ಈ ಚರಿತ್ರೆನ ಓದಬೇಕು.